ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ವೇದು ವ್ಲಾಗ್ಸ್ ಕನ್ನಡ. ಮಂಗಳವಾರ ಈವ್ನಿಂಗ್ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಇವಾಗ ಬೆಳಗ್ಗೆ ಯಾವುದೇ ವ್ಲಾಗ್ ಮಾಡಿಲ್ಲ, ಈವ್ನಿಂಗ್ ಮಾಡ್ತಾ ಇದ್ದೀನಿ. ಡೈಲಿ ಬೆಳಗ್ಗೆ ಸಂಜೆ 2 ವೀಡಿಯೋ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾಯಿಲ್ಲ. ಒಂದು ದಿವಸ ಇರೋ ನೆನ್ನೆ 2 ವೀಡಿಯೋ ಹಾಕಿದ್ದೀನಿ, ಇವತ್ತಾಗಲೇ ಬೆಳಗ್ಗೆ ಮಾಡಲೇ ಇಲ್ಲ ಎದ್ದು. ಹಿಂಗೆ ನಂದು ಯಾವಾಗೂ ನೋಡಿ. ಇವಾಗ ಸಂಜೆ ನಾನು ಆಫೀಸಿಂದ ಬಂದಾಗ ಅಮ್ಮನ ಮೆಂತ್ಯ ಪರೋಟ ಮಾಡ್ತಾಯಿದ್ರು, ಅಂದರೆ ಮೆಂತ್ಯ ಚಪಾತಿ, ಮೆಂತ್ಯ ಸೊಪ್ಪು, ಧನಿಯಾ ಪೌಡರು, ಇನ್ನೂ ಸ್ವಲ್ಪ ಏನೇನೋ ಅಂದರೆ ಉಪ್ಪು, ಬೆಳ್ಳುಳ್ಳಿ ಸ್ವಲ್ಪ, ಇದನ್ನು ಈರುಳ್ಳಿ ಸ್ವಲ್ಪ ಎಲ್ಲನೂ ಕಟ್ ಮಾಡಿಬಿಟ್ಟು ಅದನ್ನೆಲ್ಲ ಚಪಾತಿ ಹಿಟ್ಟಲ್ಲೇ ಕಲಿಸ್ಬಿಟ್ಟು ಹೊಸಿಯೋದಷ್ಟೇ. ನೋಡಿ, ಚಪಾತಿ ಥರ ಹೊಸ್ಬಿಟ್ಟು ಬೇಯಿಸೋದು ಮೆಂತ್ಯ ಚಪಾತಿ ಅಂತ. ಅದನ್ನು ಮಾಡ್ತಾಯಿದ್ರು ಅಮ್ಮ ಬರೋ ಅಷ್ಟರಲ್ಲಿ. ಬಂದಾದಮೇಲೆ ಅದರಲ್ಲಿ 2 ತಿಂದ್ಬಿಟ್ಟು ಆಮೇಲೆ ನಂಗೆ ಆಫೀಸಿಂದ ಇದು ಕೊಟ್ಟಿದ್ರು, ಅಂದರೆ ಇದು ಕ್ಯಾಟಲ್, ವಾಟರ್ ಕ್ಯಾಟಲು, ಹಾಟ್ ವಾಟರ್ ಕ್ಯಾಟಲು, ಅದನ್ನು ತೊಗೊಂಬಂದಿದ್ದೆ. ಅದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಇದು ಆಫೀಸ್ ಕಡೆಯಿಂದ ಕೊಟ್ಟಿರೋದು ಓನರು. ಅದನ್ನು ಇವಾಗ ಓಪನ್ ಮಾಡ್ತಾಯಿದ್ದೀನಿ. ಆಮೇಲೆ ನಾನು ಅದನ್ನು ನೀರು ಹಾಕ್ಬಿಟ್ಟು ಕಾಯಿಸೋದನ್ನ ನಾನು ಆಮೇಲೆ ಒಂದು ವಿಡಿಯೋ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಅದನ್ನು ಓಪನ್ ಮಾಡ್ತಾಯಿದ್ದೀನಿ ನೋಡಿ. ಇವತ್ತು ಅದು ಆಫೀಸ್ ಕಡೆಯಿಂದ ಸರ್ ಕೊಟ್ಟಿದ್ದು, ಚೆನ್ನಾಗಿದೆ. ನಮ್ಮನೇಲಿ ಇತ್ತು, ಮುಂಚೆ ಒಂದಿತ್ತು, ಅದು ಕೆಟ್ಟೋಯ್ತು. ಇದು ಹೆಂಗೆ ಉಪಯೋಗಕ್ಕೆ ಬಂತು, ಅವ್ರು ಕೊಟ್ಟಿದ್ದಕ್ಕೂ ನನಗೂ ಉಪಯೋಗ ಆಯ್ತಾಯಿದೆ. ಇದು ನೋಡಿ, ಇದರಲ್ಲಿ ಏನ್ಮೇಲೆ ಬಿಸಿನೀರು ಕಾಯಿಸ್ಕೊತೀನಿ. ಬೆಳಗ್ಗೆ ಒಂದೊಂದು ಗ್ಲಾಸ್ ನೀರು ಬೇಕಲ್ಲ, ಅವಾಗ ಹಂಗೆ ಕಾಯಿಸ್ಕೊತೀನಿ. ಮತ್ತು ಇವಾಗ ಬಂದು ಅದು ತೆಗ್ದಿಟ್ಬಿಟ್ಟು ಅಡುಗೆ ಮಾಡೋಣ ಅಂತ ಬಂದೆ. ಬೆಳಗ್ಗೆ ಇದನ್ನು ನೆನೆಹಾಕ್ಬಿಟ್ಟು ಹೋಗಿದ್ದೆ, ಉದ್ದಿನಬೇಳೆ. ನನ್ನ ಮಗ ಉದ್ದಿನವಡೆ ಮಾಡಮ್ಮ ಅಂತ ಹೇಳ್ತಿದ್ದ. ಅದು ನೆನೆಸಿದ್ದು ಅಮ್ಮ ಬೇರೆ 1 ಅವರ್ ಸಾಕು ನೆನೆಯೋದು ಅಂದ್ಬಿಟ್ಟು ಎತ್ತಿಕ್ಬಿಟ್ಟಿದ್ರು. ಅದು ಸ್ವಲ್ಪ ಗಟ್ಟಿನೇ ಇತ್ತು. ತಿರ್ಗಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಗೆ 1 ನಿಮಿಷ ನೆನೆಸ್ಕೊಂಡು ತಿರ್ಗಿ ಅದನ್ನು ರುಬ್ಕೋತಿದ್ದೀನಿ. ಫಸ್ಟೇ ನೀಟಾಗಿ ನೆಂದಿದ್ದಿದ್ರೆ ನೀಟಾಗಿ ಅಂದರೆ ನಾವು ರುಬ್ಬಿದ ತಕ್ಷಣ ನೀಟಾಗಿ ಸಣ್ಣಕ್ಕೆ ಆಗ್ತಿತ್ತು, ಗಟ್ಟಿಯಾಗೂ ಇರೋದು. ಇವಾಗ ಸ್ವಲ್ಪ ಗಟ್ಟಿ ಇದೆಯಲ್ಲ, ಅದಕ್ಕೆ ನಾವು ಅದನ್ನು ರುಬ್ಬೋವಾಗ ಸ್ವಲ್ಪ ನೀರು ಹಾಕ್ಕೊತಾ ಇದ್ದರೆ ಸ್ವಲ್ಪ ತೆಳ್ಳಗಾಗ್ಬಿಡುತ್ತೆ. ಅದಕ್ಕೆ ಇವತ್ತು ಉದ್ದಿನ ವಡೆ ಸ್ವಲ್ಪ, ಅಂದರೆ ವಡೆ ಶೇಪ್ ಬರಲಿಲ್ಲ, ಟೇಸ್ಟ್ ಎಲ್ಲ ಸೇಮ್ ಚೆನ್ನಾಗಿತ್ತು. ಹೋಲ್ ಮಾಡಿ ಮಾಡ್ತೀವಲ್ಲ ಆ ಥರ ಬರಲಿಲ್ಲ ನೋಡಿ. ಇವಾಗ ನಾನು ಅದನ್ನು ನೆಂದಿರೋ ಕಾಳುಗಳನ್ನೆಲ್ಲ ಹಾಕ್ಕೋತಾ ಇದ್ದೀನಿ ಗ್ರೈಂಡರ್ಗೆ, ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಗ್ರೈಂಡರ್ ಇದ್ದರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಾವು ಅದನ್ನು ಹಾಕಿದ ತಕ್ಷಣ ರುಬ್ತಾ ಇರ್ತಲ್ಲ, ಗಟ್ಟಿಯಾಗಿ ಬರುತ್ತೆ. ಆವಾಗ ನಮ್ಗೆ ಯಾವ ಶೇಪಲ್ಲಿ ಬೇಕಾದ್ರೂ ಹಾಕ್ಕೋಬೋದು ಉದ್ದಿನ ವಡೆನ. ಇವಾಗ ನೆನೆಸಿರೋ ಕಾಳು ಹಾಕಿರೋದೀನಿ ಜಾರ್ಗೆ. ಹಾಗೆ 1-2 ಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಶುಂಠಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇವೆರಡೂ ನಾನು ಮಿಕ್ಸಿಲೇ ರುಬ್ಕೊಂಬಿಡ್ತೀನಿ. ಬೇಕಾದ್ರೆ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋರು ಹಾಕ್ಕೋಬೋದು. ಅದು ಮಧ್ಯೆ ಸಿಗುತ್ತೆ ಅಂತ ನಾನು ಡೈರೆಕ್ಟ್ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಅದು ಚೆನ್ನಾಗಿ ರುಬ್ಕೊಂಡು, ಅಂದರೆ ಅದು ನುಣ್ಣಗೆ ರುಬ್ಬಿರಬೇಕು ನೋಡಿ. ಸ್ವಲ್ಪ ಅದು ನೆಂದಿರೋದು ಸ್ವಲ್ಪ, ಅಂದರೆ ಜಾಸ್ತಿ ನೆಂದಿರಲಿಲ್ವಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸ್ವಲ್ಪ ತೆಳ್ಳಗಾಗೋಗ್ಬಿಡ್ತು. ಇಲ್ಲಾಂದರೆ ಅದು ರುಬ್ಬೋಕ್ಕೂ ಆಗೋಲ್ಲ ನೋಡಿ. ಅದಕ್ಕೆ ಬಂದಿದೆ. ಇದನ್ನು ಇವಾಗ ಒಂದು ಕಡೆ ಹಾಕ್ಕೊಂಡು ಇನ್ನೊಂದು ರೌಂಡ್ ಇತ್ತು ಸ್ವಲ್ಪ, ಅದನ್ನು ಇನ್ನೊಂದು ಸ್ವಲ್ಪ ಮಿಕ್ಸಿ ಮಾಡ್ಕೊತೀನಿ. ಒಟ್ಟಿಗೆ 2 ಹಾಕ್ಕೊಂಡು ಕಲಸಿಟ್ಕೊತೀನಿ. ಈಗ ನೋಡಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ಎಲ್ಲ ಹೋಗಿ ಹೊಡ್ಕೊಂಬಂದೆ. ಆ ತೆಂಗಿನಕಾಯಿನ ಕಟ್ ಮಾಡಿ ಸಣ್ಣಕ್ಕೆ ಪೀಸ್ಗಳು ಮಾಡಿ ಹಾಕ್ಕೊಂಡ್ರೆ ಮಧ್ಯೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಮಧ್ಯೆ ಸಿಗ್ತಾ ಇರುತ್ತಲ್ಲ, ಅದಕ್ಕೆ. ಇವಾಗ ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ತೆಂಗಿನಕಾಯಿ ಸಣ್ಣಕ್ಕೆ ಕಟ್ ಮಾಡ್ಕೊತೀನಿ ನೋಡಿ. ಇವಾಗ ಹೊಡ್ಕೊಂಬಂದೆ, ಅದನ್ನು ಸಣ್ಣಕ್ಕೆ ಕಟ್ ಮಾಡ್ಕೊತೀನಿ. ಸ್ವಲ್ಪ ನೀರು ಥರ ಆಗಿದ್ದಕ್ಕೆ ತೆಳ್ಳಗಾಗೋಯ್ತು. ಅದಕ್ಕೆ ಅಕ್ಕಿ ಹಿಟ್ಟು ಸೇರಿಸಿದ್ರೂ ಅದೇನು ಸ್ವಲ್ಪ ಗಟ್ಟಿ ಆಗಲಿಲ್ಲ. ಇರಲಿ ಅಂದ್ಬಿಟ್ಟು ಹಂಗೆ ರೌಂಡಕ್ಕೆ ಹಾಕ್ತಾಯಿದ್ದೀನಿ. ಯಾವ ಶೇಪಲ್ಲಿ ಬರುತ್ತೋ ಆ ಶೇಪಲ್ಲಿ ಹಾಕೋಣ ಅಂತ ಮಾಡ್ತಾಯಿದ್ದೀನಿ. ಟೇಸ್ಟ್ ಅಂತೂ ಸೇಮ್ ಉದ್ದಿನ ವಡೆ ಹೆಂಗೆ ಬರುತ್ತೋ ಹಂಗೆ ಬಂದಿತ್ತು. ಹೋಟೆಲೆಲ್ಲ ಹೆಂಗೆ ಬರುತ್ತೋ ಅದೇ ಥರನೇ. ಆದರೆ ನಮಗೆ ಶೇಪ್ ಇದು ಹೋಲ್ ಮಾಡಿ ಹಾಕ್ತಾರಲ್ಲ, ಆ ಥರ ಮಾಡೋಕ್ಕಾಗಲಿಲ್ಲ. ಅದು ಗಟ್ಟಿಯಾಗಿ ರುಬ್ಕೊಂಡ್ರೆ ಮಾತ್ರನೇ ಆ ಥರ ಮಾಡೋಕ್ಕಾಗೋದು ನೋಡಿ. ಇವಾಗೆಲ್ಲ ಸಣ್ಣ ಕಟ್ ಮಾಡ್ಕೊಂಡಿದ್ದೆಲ್ಲನೂ ನಾವು ರುಬ್ಕೊಂಡಿದ್ವಲ್ಲ, ಅದಕ್ಕೆ ಹಾಕ್ಕೋಬೇಕಾಗುತ್ತೆ. ಅದಕ್ಕೆ ನಾನು ಇವಾಗ ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ಉದ್ದಿನಬೇಳೆ ರುಬ್ಬಿದ್ದಕ್ಕೆ ನಾನು ಗಟ್ಟಿಯಾಗಿ ರುಬ್ಕೊಂಡ್ರೆ ನಾನೇನು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಲ್ಲ. ಈಗ ಸ್ವಲ್ಪ ತೆಳ್ಳಗಾಗಿತ್ತಲ್ಲ, ಅದಕ್ಕೆ ನಾನು ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಏನಾದರೂ ಮಾಡೋದು ಒಂಚೂರು ಕೆಟ್ಟೋಗ್ಬಿಟ್ರು ಒಂಥರ ಮನಸ್ಸೇ ಚೆನ್ನಾಗಿರಲ್ಲ, ಒಂಥರ ಮೈಂಡ್ ಅಪ್ಸೆಟ್ ಆಗೋಗುತ್ತೆ. ಇವಾಗ ನೋಡಿ, ತೆಂಗಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು,
ಹಾಗೆ ಸೋಡಾ ಹಾಕ್ಕೊಂಡ್ರೆ ಉಬ್ಬೋದು, ಇಲ್ಲಾಂದ್ರೆ ಉಬ್ಬಿ ಬರಲ್ಲ ಅದು. ಸೋಡಾ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಇವಾಗ ಸ್ವಲ್ಪ ಮೆಣಸು ಹಾಕೋತಾ ಇದ್ದೀನಿ. ಉದ್ದಿನವಡೆ ಸ್ವಲ್ಪ ಗ್ಯಾಸ್ಟ್ರಿಕ್ ಇರುತ್ತಲ್ಲ, ಅದಕ್ಕೆ ಮೆಣಸು ಹಾಕೋತಾ ಇದ್ದೀನಿ. ಹಾಗೆ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕೊಂಡು ನೀಟಾಗಿ ಕಲಿಸ್ಕೊಂಬಿಡ್ತೀನಿ. ಅಕ್ಕಿ ಹಿಟ್ಟು ಹಾಕಿದ್ದೀನಿ ನೋಡಿ, ಅದರಲ್ಲಿ ಸ್ವಲ್ಪ ಗಟ್ಟಿ ಬರಲಿ ಅಂತ, ಅಂದರೆ ಹಿಟ್ಟು ಗಟ್ಟಿ ಆಗಲಿ ಅಂತ. ಆಗಲಿಲ್ಲ ಹಂಗೂ. ತೀರಾ ಅಕ್ಕಿ ಹಿಟ್ಟು ಜಾಸ್ತಿನೇ ಹಾಕ್ಬಿಟ್ರೆ ಒಂಥರ ಹಾರ್ಡಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೆ ಅಷ್ಟೇ. ಇವಾಗ ಯಾವ ಶೇಪಲ್ಲಿ ಬರುತ್ತೋ ಆ ಶೇಪಲ್ಲಿ ಹಾಕ್ಕೋತೀನಿ. ಇವಾಗ ನೀಟಾಗಿ ಕಲಿಸ್ಕೊಂಬಿಟ್ಟು ಒಂದು ಸ್ವಲ್ಪ ನೀರು ಇಟ್ಕೊಂಡು ಕೈ ನೀರು ಮಾಡ್ಕೊಂಡು ಹಾಕ್ಕೊಂಡ್ರೆ ಈ ಕೈಗೆ ಇದು ಹಿಟ್ಟು ಅಂಟಲ್ಲ. ಇವಾಗ ನೋಡಿ ಅದನ್ನೆಲ್ಲ ನೀಟಾಗಿ ಕಲಿಸ್ಕೊಬೇಕು. ಯಾಕಂದರೆ ಸೋಡಾ ಹಾಕಿರ್ತೀವಲ್ಲ, ಅದು ಚೆನ್ನಾಗೆಲ್ಲ ಮಿಕ್ಸ್ ಆಗಬೇಕು. ಮಿಕ್ಸ್ ಆದರೆ ಸ್ವಲ್ಪ ಅದು ಉಬ್ಬಿ ಬರುತ್ತೆ. ಉದ್ದಿನವಡೆ ಚೆನ್ನಾಗಿ ಬರುತ್ತೆ ಅವಾಗ, ಕ್ರಿಸ್ಪಿಯಾಗಿ ಉಬ್ಬಿ ಬರುತ್ತೆ. ಈ ಕಡೆ ನೋಡಿ ಇವಾಗ ನೀರು ಇಟ್ಕೊಂಡಿದ್ದೀನಿ. ನೀರಲ್ಲಿ ಕೈ ಎದ್ದಿ ಹಾಕಿದ್ರೆ ಕೈಗೆ ಅಂಟ್ಕೊಳ್ಳಲ್ಲ. ಯಾವ ಶೇಪ್ ಬರುತ್ತೋ ಆ ಶೇಪಲ್ಲಿ ಹಾಕಿದ್ದೀನಿ ನೋಡಿ. ಎಣ್ಣೆಗೆ ಬಿಡ್ತಾ ಇದ್ದೀನಿ. ಚೆನ್ನಾಗಿತ್ತು ಉದ್ದಿನವಡೆ ಅಂತೂ. ನೋಡಿ ಇವಾಗ ಎಲ್ಲ ನನಗೆ ಯಾವ ಥರ ಬರುತ್ತೋ ಆ ಥರನೇ ಹಾಕ್ಕೊತಾ ಇದ್ದೀನಿ. ಹಿಂಗೆ ಹಾಕ್ಕೊಬೇಕು ಅಂದರೆ, ಇದಾದರೆ ಗಟ್ಟಿ ಇದ್ದಿದ್ರೆ ನಾವು ಹೋಲ್ ಮಾಡಿ ಹಾಕೋತಿದ್ದೆ. ನನ್ನ ಮಗ ಯಾಕಮ್ಮಮ್ಮ ಆ ಥರ ಮಾಡಿಲ್ಲ ನೀನು, ಈ ಥರ ಮಾಡಿದ್ಯಾ ಅಂತ ಇದ್ದ. ಟೇಸ್ಟ್ ಹಂಗೆ ಇದೆ, ಮಾತ್ರ ನೀನು ಹೋಲ್ ಮಾಡಿ ಹಾಕಿಲ್ಲ ಅಂತ ಅವನು ಕೇಳ್ತಾನೆ ಇದ್ದ. ಏನು ಮಾಡೋದು, ಬರಲಿಲ್ಲ ಅದು. ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಒಂದು ಅಂತಾರಲ್ಲ, ಆ ಥರ ಆಗೋಯ್ತು. ಚೆನ್ನಾಗಿ ನೆಂದಿದ್ದರೆ ಚೆನ್ನಾಗಿ ಆಗಿರೋದು ನೋಡಿ. ಇವಾಗ ಇನ್ನೊಂದು ಕಡೆ ಅದೆಲ್ಲನೂ ನೀಟಾಗಿ ಕರ್ಕೊತೀನಿ. ಟೇಸ್ಟ್ ಅಂತೂ ಚೆನ್ನಾಗಿ ಬಂದಿತ್ತು ಉದ್ದಿನವಡೆದು ನೋಡಿ. ಇವಾಗ ಅದೆಲ್ಲನೂ ಚೆನ್ನಾಗಿ ಕರ್ಕೊಬೇಕು. ಸಣ್ಣ ಉರಿ ಮಾಡಿಕೊಂಡು ಸ್ವಲ್ಪ ನೀಟಾಗಿ ಕರ್ಕೊಬೇಕು. ಮೇಲೆಲ್ಲ ಕ್ರಿಸ್ಪಿಯಾಗಿರುತ್ತೆ, ಒಳಗೆಲ್ಲ ಸಾಫ್ಟಾಗಿ ಚೆನ್ನಾಗಿರುತ್ತೆ ಉದ್ದಿನವಡೆ ಅಂತೂ. ಆ ಶೇಪ್ಗಳಿರಿ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ರೌಂಡಕ್ಕೆ ಹೆಂಗೆ ಬರುತ್ತೋ ಹಂಗೆ ಹಾಕಿದ್ದೀನಿ ನೋಡಿ. ಇವಾಗೆಲ್ಲ ಇದು ಮಾಡ್ಕೊತಾ ಇದ್ದೀನಿ. ಕೆಲಸದಿಂದ ಬಂದು ಸ್ವಲ್ಪ ಕಸ ಎಲ್ಲ ಇತ್ತು ಗುಡಿಸಿ, ಕ್ರಿಕೆಟ್ ಮ್ಯಾಚ್ ಬೇರೆ ಬರ್ತಾ ಇತ್ತಲ್ಲ, ಅದನ್ನು ನೋಡ್ಕೊಂಡು ಕೂತಿದ್ದೆ. ಅದು ನೋಡಿಕೊಂಡು ಆಮೇಲೆ ಇಲ್ಲಿ ಬಂದು ಇವಾಗ ಉದ್ದಿನವಡೆ ಮಾಡ್ತಾಯಿದ್ದೀನಿ ನೋಡಿ. ರೌಂಡಕ್ಕೆ ಬರ್ತಾಯಿದೆ ಶೇಪ್ ಎಲ್ಲನೂ. ಆದರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಅದೇ ಹೋಲ್ ಥರ ಮಾಡಿ ಹಾಕಿದಿದ್ರೆ ಹೋಟೆಲೆಲ್ಲ ಬರುತ್ತಲ್ಲ, ಆ ಥರ ಹಾಕಿದರೆ ಇನ್ನೂ ಚೆನ್ನಾಗಿರೋದು. ಬರಲಿಲ್ಲ. ಇಟ್ಸ್ ಓಕೆ, ತಿನ್ನೋಕ್ಕೆ ಪರವಾಗಿಲ್ಲ, ಚೆನ್ನಾಗಿತ್ತು ನೋಡಿ. ಒಂದು ರೌಂಡ್ ಎಲ್ಲ ಹಾಕೋತಾ ಇದ್ದೀನಿ. ಜಾಸ್ತಿ ಹಾಕ್ಕೊಂಬಿಟ್ಟಿದ್ದೆ, ಅದನ್ನು ರುಬ್ಬಿಟ್ಟಿದ್ದೀನಲ್ಲ, ಅದನ್ನು ಸ್ವಲ್ಪ ಎತ್ತಿಟ್ಕೊಂಬಿಡ್ತೀನಿ. ಇವಾಗ ನೋಡಿ ಇಷ್ಟು ಕರೆದಿದ್ದೀನಿ ನಾನು. ಇವಾಗ ಒಂದು 3-4 ಸಲ ಕರೆದಿಟ್ಕೊಂಡಿದ್ದೀನಿ. ನಮ್ಮ ಮನೆಗೆ ಸಾಕು ಅಷ್ಟು, ಒಂದು 5 ಬರುತ್ತೆ. ಅದಾದಮೇಲೆ ಹಂಗೆ ಎತ್ತಿಟ್ಕೊಂಬಿಡ್ತೀನಿ. ಇನ್ನು ಉಳಿದಿರೋದನ್ನ ಜಾಸ್ತಿ ಆಗೋಗಿತ್ತು ರುಬ್ಬಿದ ತಕ್ಷಣ ನೋಡಿ. ಇವಾಗ ಇಷ್ಟು ಕರ್ಕೊಂಡಿದ್ದೀನಿ. ಇವಾಗ ಸ್ಟವೆಲ್ಲ ಆಫ್ ಮಾಡಿ ಹೋಗಿ ಕೂತ್ಕೊಂಡು ತಿಂದ್ಬಿಟ್ಟು, ಕ್ರಿಕೆಟ್ ಬರ್ತಿತ್ತು, ಕ್ರಿಕೆಟ್ ನೋಡ್ಕೊಂಡು ಕೂತಿದ್ದೆ. ಊಟ ಅಡುಗೆ ಏನು ಮಾಡೋ ಅಂಥದ್ದು ಏನಿರಲಿಲ್ಲ. ಅಂದರೆ ಅಮ್ಮ ಚಪಾತಿ ಮಾಡಿದ್ರಲ್ಲ, ಸ್ವಲ್ಪ ಅನ್ನನೂ ಇತ್ತು. ಅದ್ರ ಜೊತೆ ಸ್ವಲ್ಪ ಟೊಮೆಟೊ ಗೊಜ್ಜು ಮಾಡ್ಕೊತೀನಿ ಅಷ್ಟೇ, ಇನ್ನೇನು ಇಲ್ಲ. ಬೇರೆ ಕೆಲಸಗಳೇನು ಮಾಡ್ಕೊಂಡಿಲ್ಲ. ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು, ಏನೂ ಮಾಡಿಲ್ಲ, ಮಾಡಬೇಕು. ನಾಳೆ ಮಾಡ್ಕೊಳ್ಳೋಣ ಅಂತ ಸುಮ್ಮನಾಗಿದ್ದೀನಿ ನೋಡಿ. ಅದು ಟೆಕ್ಸ್ಚರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮೇಲೆಲ್ಲ ಕ್ರಿಸ್ಪಿಯಾಗಿ ಒಳಗೆಲ್ಲ ಸಾಫ್ಟಾಗಿ ಚೆನ್ನಾಗಿತ್ತು. ಎಲ್ಲ ತಿಂದ್ಬಿಟ್ಟು ಟಿ ವಿ ನೋಡ್ಕೊಂಡು ಕೂತಿದ್ವಿ. ಆದಮೇಲೆ ಬಂದು ಒಂದು ಸ್ವಲ್ಪ ಟೊಮೆಟೊ ಗೊಜ್ಜು ಮಾಡೋಣ ಅಂತ. ಸಾಂಬಾರು ಇರಲಿಲ್ಲ. ನೆನ್ನೆ ಮೊಳಕೆ ಕಾಳು ಸಾರು ಮಾಡಿದ್ನಲ್ಲ ನೈಟು, ಅದು ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ಒಂದು ಚೂರಿತ್ತು. ಅದಕ್ಕೇ ಇವಾಗ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿನೂ ಜಜ್ಜಿಟ್ಕೊಂಡಿದ್ದೀನಿ ನೋಡಿ. ಟೊಮೆಟೊ ಗೊಜ್ಜಿಗೆ ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟೇ ಚೆನ್ನಾಗಿರುತ್ತೆ. ಅನ್ನಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ ಇದು ಟೊಮೆಟೊ ಗೊಜ್ಜು. ನನಗಂತೂ ಸಖತ್ ಇಷ್ಟ ಟೊಮೆಟೊ ಗೊಜ್ಜು. ಆ ಚಪಾತಿಗೆ ಮತ್ತು ಅನ್ನಕ್ಕೆ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇನ್ನೊಂದು ಕಡೆ ಬಾಣಲೆ ಬಿಸಿಗೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಂಗೆ ಸಾಸಿವೆ ಹಾಕ್ಕೊತೀನಿ. ಇನ್ನು ಮಾಮೂಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ. ಇವಾಗ ಸಾಸಿವೆ ಎಲ್ಲ ಚಿಟ್ಕೊಡ್ತೈತೆ. ಇದೆಲ್ಲ ಆದಮೇಲೆ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಳಕ್ಕೆ ಇಟ್ಕೊತೀನಿ ನೋಡಿ. ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಹಂಗೆ ಬೆಳ್ಳುಳ್ಳಿ ಇತ್ತಲ್ಲ, ಬೆಳ್ಳುಳ್ಳಿನೂ ಹಾಕ್ಕೊಂಬಿಡ್ತೀನಿ. ಬೆಳ್ಳುಳ್ಳಿ ಫ್ಲೇವರೇ ಚೆನ್ನಾಗಿರುತ್ತೆ ಟೊಮೆಟೊ ಗೊಜ್ಜಿಗೆ. ಬೇರೆ ಏನೂ ಮಾಡಲ್ಲ. ಅನ್ನನೂ ಇತ್ತಲ್ಲ, ಅನ್ನನೂ ಜಾಸ್ತಿ ಐತೆ. ಇವಾಗ ಸದ್ಯಕ್ಕೆ ಉದ್ದಿನವಡೆ ಎಲ್ಲ ತಿಂದ್ಬಿಟ್ಟಿದ್ದೀನಿ. ಮತ್ತೆ ಇನ್ನೂ
ಹೆವಿ ಆಗೋಗ್ಬಿಡುತ್ತೆ ತಿನ್ನೋದು. ಅದಕ್ಕೆ ಇವಾಗ ಬರೀ ಇಷ್ಟು ಮಾತ್ರ ಮಾಡ್ಕೊತೀನಿ. ಈಗ ನೋಡಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತೀನಿ. ಅದು ಬೇಗನೆ ಅಂದರೆ ಸಾಫ್ಟ್ ಆಗುತ್ತೆ ಈರುಳ್ಳಿ ಎಲ್ಲನೂ. ಈಗ ಟೊಮೆಟೊ ಹಾಕ್ಕೊತಿದ್ದೀನಿ. ಟೊಮೆಟೊನೂ ಅಷ್ಟೇ, ಇದಕ್ಕೂ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. ಆಮೇಲೆ ಪುಡಿ ಹಾಕ್ಕೊತೀನಿ ನಾನು. ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದ ಮೇಲೆ, ಟೊಮೆಟೊ ಇವಾಗ KG 10 ರೂಪಾಯಿ ಅಂತ ಆಗೋಗ್ಬಿಟ್ಟಿದೆ. ಚೆನ್ನಾಗಿದೆ ನೋಡಿ, ಕಲರ್ಫುಲ್ಲಾಗಿದೆ ಟೊಮೆಟೊನು. 10 ರೂಪಾಯಿ KG ಕಡಿಮೆ ಆಗೋಗ್ಬಿಟ್ಟಿದೆ ಇವಾಗ. ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನಾನು ಯಾವುದೇ ಮಾರ್ಕೆಟ್ಗೆ ಏನಕ್ಕೂ ಹೋಗಲ್ಲ, ನಮ್ಮ ಅಮ್ಮನೇ ಎಲ್ಲ ತಂದುಬಿಡ್ತಾರೆ ಬರ್ತಾವೆ ತರಕಾರಿ ಎಲ್ಲನೂ. ಇನ್ನೇನೋ ಚಿಕ್ಕ ಪುಟ್ಟ ಐಟಮ್ಸ್ ಏನಾದ್ರು ಬೇಕು ಅಂದರೆ ಮನೆಗೆ ನಮ್ಮ ಮನೆಯವ್ರು ಹೋಗ್ಬಿಟ್ಟು ತರ್ತಾರೆ. ಬೆಳಗ್ಗೆ ಹೊತ್ತು ಹಾಲು ತರೋಕ್ಕೆ ಹೋಗ್ತಾರಲ್ಲ ಅವಾಗೆಲ್ಲನೂ. ಇನ್ನು ತಿಂಗಳಿಗೆ ಬೇಕಾದ ಸಾಮಾನೆಲ್ಲ ಒಂದು ಸಲ ಹೋಗ್ಬಿಟ್ಟು ತಂದುಬಿಡ್ತೀವಿ. ಇನ್ನೇನಕ್ಕೂ ಜಾಸ್ತಿನ ಏನು ಹೊರಗಡೆ ಏನೂ ತರೋಕ್ಕೆ ಹೋಗೋದಿಲ್ಲ. ನೋಡಿ ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸಾಂಬಾರು ಪುಡಿ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತೀನಿ. ಒಂದು ಸಲ ನೀರು ಹಾಕ್ಕೊಂಡು ಮಾಡ್ಕೊತೀವಿ, ಒಂದೊಂದು ಸಲ ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದೇ ಟೊಮೆಟೊ ಗೊಜ್ಜು ಮಾಡ್ಕೊತೀನಿ. ಒಂದೊಂದು ಸಲ ಒಂದೊಂದು ಥರ. ನಮ್ಗೆ ಈ ಥರ ಇವಾಗ ಇಷ್ಟ ಆಯಿತು, ಅದಕ್ಕೆ ಈ ಥರ ಮಾಡ್ಕೊಂಡಿದ್ದೀನಿ. ನೀರು ಹಾಕಿದ್ಮೇಲೆ ಚೆನ್ನಾಗಿ ಕುದಿಸ್ಕೊಬೇಕು. ಚೆನ್ನಾಗಿ ಕುದಿಸಿ ಚೆನ್ನಾಗಿ ಫ್ರೈ ಆದಮೇಲೆ ಅದು ಎತ್ತಿಟ್ಟರೆ ಮುಗೀತು. ಚಪಾತಿ ಇತ್ತಲ್ಲ, ಮೆಂತ್ಯ ಚಪಾತಿ, ಅದಕ್ಕೂ ಸ್ವಲ್ಪ ಅನ್ನಕ್ಕೂ ಎಲ್ಲ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅದಕ್ಕೆ ಅದನ್ನೇ ಮಾಡ್ಕೊಂಡಿದ್ದೀನಿ. ಸಾಂಬಾರೇನೂ ಮಾಡಲಿಲ್ಲ. ಇನ್ನು ಉದ್ದಿನ ಹಿಟ್ಟು ಉಳಿದಿತ್ತಲ್ಲ, ವಡೆ ಮಾಡೋ ಹಿಟ್ಟು, ಅದನ್ನು ಹಂಗೆ ಒಂದು ಬಾಕ್ಸ್ಗೆ ಎತ್ತಿಕ್ಕೊತಾಯಿದ್ದೀನಿ. ಎತ್ತಿಕ್ಬಿಟ್ಟು ಹಂಗೆ ಫ್ರಿಜ್ಗೆ ಎತ್ತಿಕ್ಕೊಂಬಿಡ್ತೀನಿ. ಬೇಕಾದಾಗ ನಾಳೆನೋ ಇಲ್ಲ ಬೆಳಗ್ಗೆನೋ ಯಾವಾಗ ಬೇಕಾದ್ರೂ ಅವಾಗ ಹಾಕ್ಕೊತೀನಿ. ನೋಡಿ ಈ ಕಡೆ ಟೊಮೆಟೊ ಗೊಜ್ಜು ಕುದೀತಾ ಇದೆ, ಆ ಕಡೆ ಅದನ್ನು ಎತ್ತಿಟ್ಟಿದ್ದೀನಿ. ಚೆನ್ನಾಗಾಗಿತ್ತು ಟೊಮೆಟೊ ಗೊಜ್ಜು. ಅದು ನಾನೇನು ತಿನ್ನೋಕ್ಕೆ ಹೋಗಿಲ್ಲ, ಬರೀ ಟೇಸ್ಟ್ ನೋಡಿದೆ ಅಷ್ಟೇ. ಬಂದಾಗಲೇ ಚಪಾತಿನೂ ತಿಂದಿದ್ದೆ ಮತ್ತು ಉದ್ದಿನ ವಡೆ ತಿಂದಿದ್ನಲ್ಲ, ಅದೇ ಜಾಸ್ತಿ ಆಗೋಗ್ಬಿಟ್ಟಿತ್ತು. ಅಷ್ಟೇ ಟೊಮೆಟೊ ಗೊಜ್ಜು ಮಾಡಾದ್ಮೇಲೆ ಸುಮ್ಮನೆ ಮಲ್ಕೊಂಬಿಡೋಣ ಅಂತ ಹೋಗಿದ್ದೆ. ಮಲ್ಕೊಂಡು ಸ್ವಲ್ಪ ವಾಯ್ಸ್ ಓವರ್ ಕೊಡೋದಿತ್ತು, ವಿಡಿಯೋ ಎಡಿಟ್ ಮಾಡೋದಿತ್ತು. ಅದನ್ನು ಮಾಡಿಬಿಟ್ಟು ಮಲ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡಿ ಇವಾಗ ಇದು ಅನ್ನನೂ ನೋಡಿ ಎಷ್ಟೊಂದಿದೆ. ಬೆಳಗ್ಗೆ ಮಾಡಿದ್ನಲ್ಲ ಬಾಕ್ಸ್ಗೆ ಹಾಕ್ಕೊಳ್ಳೋಕ್ಕೆ ಅಂತ, ಅನ್ನನೂ ಇತ್ತು, ಮೆಂತ್ಯ ಚಪಾತಿನೂ ಇತ್ತು, ಟೊಮೆಟೊ ಗೊಜ್ಜು ಎಲ್ಲ ಇವಾಗ ಸಾಕು ಸದ್ಯಕ್ಕೆ. ಈ ಕಡೆ ತಂದಿದ್ರಲ್ಲ ನಮ್ಮ ಸರ್ ಕೊಟ್ಟಿದ್ರಲ್ಲ, ಅದರಲ್ಲಿ ಇವಾಗ ನೋಡಿ ತೋರಿಸ್ತಾ ಇದ್ದೀನಿ. ನೀರು ಹಾಕಿ ಅದನ್ನು ಬಿಸಿ ಮಾಡೋದನ್ನ. ಒಂದು ಗ್ಲಾಸ್ ನೀರು ಹಾಕಿದ್ದೀನಿ. ಒಂದು 5 ನಿಮಿಷ, ಒಂದು 2 ಮಿನಿಟ್ಸ್ ಅಷ್ಟೇ. ಚೆನ್ನಾಗಿ ಹಾಟಾಗಿ ಹೋಗ್ಬಿಡುತ್ತೆ ಬೇಗನೆ. ಇತ್ತು ಮುಂಚೆ ನಮ್ಮ ಮನೇಲಿ, ಇವಾಗ ಅದು ಕೆಟ್ಟೋಗಿದೆ. ಸರ್ ಕೊಟ್ಟಿದ್ದು ಒಳ್ಳೇದಾಯಿತು. ನೋಡಿ ಇವಾಗ ಒಂದು 2 ಮಿನಿಟ್ಸ್ ಅಷ್ಟೇ. ಬಿಸಿನೀರು ಚೆನ್ನಾಗಿ ಕಾದಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದ್ರು ಮಿಸ್ಟೇಕ್ ಇದೆ ದಯವಿಟ್ಟು ಹೇಳಿ. ನೋಡಿ ಇವಾಗ ಬಿಸಿ ಆಗಿತ್ತು, ನಾನು ನೀರು ಹಾಕ್ಕೋತಾಯಿದ್ದೀನಿ. ಈ ಉದ್ದಿನ ವಡೆ ಎಲ್ಲ ತಿಂತಿದ್ನಲ್ಲ, ಅದಕ್ಕೆ ಸ್ವಲ್ಪ ಬಿಸಿನೀರು ಕುಡಿಯೋಣ ಅಂತ ಕಾಯಿಸ್ಕೊಂಡೆ. ಹಂಗೆ ಹೊಸ್ದಾಗಿ ಬೇರೆ ಬಂದಿತ್ತಲ್ಲ, ಡೆಮೋ ನೋಡೋಣ ಅಂತ ಹಾಕಿದ್ದೀನಿ. ಇನ್ಮೇಲೆ ಇದರಲ್ಲೇ ನೀರು ಕಾಯಿಸ್ಕೊತೀನಿ. ಹಾಟ್ ಆಗಿಬಿಟ್ಟಿತ್ತು, ಫುಲ್ಲು ಬಿಸಿ ಆಗೋಗ್ಬಿಟ್ಟಿತ್ತು, ಕೈಲಿ ಇಟ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಹಂಗೆ ಕೆಳಗಡೆ ಇಟ್ಬಿಟ್ಟೆ. ನೋಡಿ ನೋಡಿ ಎಷ್ಟು ಬಿಸಿ ಇದೆ, ಹೊಗೆ ಹೋಗ್ತಾ ಇದೆ ಹಂಗೆ. ಸ್ವಲ್ಪ ಹೊತ್ತು ಇಟ್ಬಿಟ್ಟು ಆಮೇಲೆ ಕುಡಿತಾ ಇದ್ದೀನಿ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.